ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮೂರಿಂದ ಶ್ರೀಶೈಲಂವರೆಗೂ 600 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಹೋಗ್ತಾ ಇದೀವಿ. ಈಗ ನಾನು ಹೋಗ್ತಾ ಇರೋದು 3ನೇ ವರ್ಷ. ಯಾಕಂತ ಹೇಳಿದ್ರೆ ಇಲ್ಲಿ 1 ವರ್ಷ ಹೋದರೆ 5 ವರ್ಷ ಹೋಗ್ಬೇಕಂತೆ. ಅದಕ್ಕೋಸ್ಕರ ಈಗ ಕೂಡ ಪಾದಯಾತ್ರೆ ಮಾಡ್ತಾ ಹೋಗ್ತಾ ಇದೀವಿ. ಈ ವರ್ಷದ ಜರ್ನಿ ಯಾವ ಥರ ಇರುತ್ತೆ ಅಂತ ನೋಡಿ ಗಾಯ್ಸ್. ನನಗೆ ವಿಡಿಯೋನ ಅಳಗವಾಡಿ ಊರಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಹೋಗ್ಬೇಕಾದ್ರೆ ಈ ಥರ ಭಕ್ತಾದಿಗಳಿಗೆ ಅನ್ನದಾಸೋಹನ ಮಾಡ್ತಾರೆ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಈ ಥರ ಪೂಜೆ ಮಾಡಿ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ಈಗ ನಾವು ಮೊದಲು ಚಹಾ ಕುಡಿತಾ ಇದ್ದೀವಿ. ನಮ್ಮೂರಿಂದ ನಾನು ಒಬ್ಬನೇ ಹೋಗ್ತಾರೆ. ನನ್ನ ಜೊತೆ ಒಂದು 15 ಜನ ಬರ್ತಾ ಇದ್ದಾರೆ. ನಮ್ಮೂರಿಂದ ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ, ನಾವು ಸ್ವಲ್ಪ ಜನ ಹಿಂದೆ ಇದ್ದೀವಿ. ಈಗ ನಾವು ಹಿಡ್ಕಲ್ಗೆ ಹೋಗ್ತಾ ಇದ್ದೀವಿ. ಹಿಡ್ಕಲ್ಲಿಂದ 7 ಕಿಲೋಮೀಟರ್ ದೂರ ಇದೆ. ಹೋಗ್ಬೇಕಾದ್ರೆ ಈ ಥರ ನಮಗೆ ಕರೆದು ಕೊಡ್ತಾರೆ. ನಾವು ಬೇಡ ಅನ್ನಬಾರ್ದು, ಸ್ವಲ್ಪ ಏನಾದರೂ ಕುಡ್ಕೊಂಡು ಮಾಡಿ ಹೋಗ್ಬೇಕು. ಹಿಡ್ಕಲ್ಗೆ ಹೋಗ್ಬೇಕಾದ್ರೆ ಈ ಥರ ಒಂದು ಇಲ್ಲಿ ಹನುಮಂತನ ಸ್ಟ್ಯಾಚು ಇದೆ, ತುಂಬ ಚೆನ್ನಾಗಿದೆ. ಈಗ ನಡೀತಾ ಅಳಗುಣಿಯಿಂದ ಒಂದು 6 ಕಿಲೋಮೀಟರ್ ಬಂದ್ರಿ. ಈಗ ನಾವು ಹಿಡ್ಕಲ್ಗೆ ಹೋಗ್ತೀವಿ. ಹಿಡ್ಕಲಿಂದ ಮುಗುಳು ಕೊಡಕ್ಕೆ ಹೋಗ್ತೀವಿ. ಈಗ ನಾವು ಸ್ಲೋ ಹೋಗ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಈಗ ಸ್ಲೋ ಹೋಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಈಗ ಜಾಸ್ತಿ ನಡೆದ್ರೆ ತುಂಬ ಕಾಲು ನೋಯುತ್ತೆ. ಅದಕ್ಕೋಸ್ಕರ ಈಗ ಇನ್ನೂ ರೂಟೀನ್ ಬಿದ್ದಲ್ಲಿ ನಮಗೆ. ಅದಕ್ಕೋಸ್ಕರ ಈಗ ಸ್ವಲ್ಪ ನಡಿತೀವಿ. ಇವತ್ತೊಂದು 34 ಕಿಲೋಮೀಟರ್ ಆದರೂ ನಡಿತೀವಿ ನಾವು. ಇಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಹನುಮಂತನ ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ಅಲ್ಲಿ ಇದೇ ನೋಡಿ ಹನುಮಂತನ ಮೂರ್ತಿ ಯಾವ ಥರ ಇದೆ ಅಂತ. ಇಲ್ಲಿ ನಾವು ಊಟ ಮಾಡಲಿಲ್ಲ, ಸ್ವಲ್ಪ ಕಬ್ಬಿನ ಹಾಲನ್ನ ಕೊಡ್ತೀವಿ. ಈಗೇನು ನೋಡ್ತಾರೆ ಅದನ್ನ ಪಾಲ್ಕಿ ಅಂತ ಕರೀತಾರೆ. ಇದನ್ನು ಹೊತ್ಕೊಂಡು ಪಾದಯಾತ್ರೆ ಮಾಡೋರು ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂದ್ವಿ. ಇಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾಯಿದ್ರು. ಅವ್ರು ಕರೆದಾಗ ನಾವು ಇಲ್ಲ ಅಂತ ಅನ್ನಬಾರ್ದು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಏನಾದರೂ ಬಂದು ತಿಂದು ಮಾಡಿ ಹೋಗ್ತೀವಿ. ಇಲ್ಲಿ ಕೂಡ ಊಟ ಮಾಡಲಿಲ್ಲ, ಸ್ವಲ್ಪ ಮಜ್ಜಿಗೆನ ಕುಡಿದ್ವಿ. ಗಾಶಿಗ ನಡೀತಾ ಹಿಡ್ಕಲಕ್ಕೆ ಬಂದ್ವಿ. ಇಲ್ಲೊಂದು ದೇವಸ್ಥಾನ ಇದೆ, ಹನುಮಂತನ ದೇವಸ್ಥಾನ. ಬನ್ನಿ ಗಾಯ್ಸ್, ಯಾವ ಥರ ಇದೆ ಅಂತ ನೋಡೋ ಒಂದು ದೇವಸ್ಥಾನದ ಮುಂದ್ಗಡೆನೇ ಈ ಥರ ಒಂದು ದೀಪ ಕಂಬ ಇದೆ. ಬನ್ನಿ ಗಾಯ್ಸ್, ಹನುಮಂತನ ದೇವಸ್ಥಾನದ ಒಳಗಡೆ ಹೋಗೋಣ, ಆಶೀರ್ವಾದ ತೊಗೊಂಡು ಬರೋಣ. ಗಾಯ್ಸ್, ಈಗ ಹಿಡ್ಕಲಿಂದ ನಡೀತಾ ಮುಗುಳು ಕೊಡಕ್ಕೆ ಬಂದ್ವಿ. ಇದೇ ನೋಡಿ ಮುಗುಳು ಕೋಡ್.
ಪಾದಯಾತ್ರೆನ ತುಂಬ ಜನ ಮಾಡ್ತಾ ಇದ್ದಾರೆ ಇವತ್ತಿಂದ. ಬನ್ನಿಗ ಶಾಗೆ ಮುಂದೆ ಹೋಗೋಣ. ಇಲ್ಲಿ ಏನಾದರೂ ನಿಮ್ಗೆ ಆರಾಮ್ ತಪ್ಪಿದ್ರೆ ಇಲ್ಲಿ ಗುಳಿಗೆನ ಕೊಡ್ತಾರೆ. ಈಗ ನಡೀತಾ ನಡೀತಾ ಪಾಲ್ಗಾಂವ್ ಅನ್ನೋ ಒಂದು ಸಣ್ಣ ಊರಿಗೆ ಬಂದ್ವಿ. ಇಲ್ಲಿ ಏನಿದೆ ಅಂತ ಇಲ್ಲಿ ದೇವಸ್ಥಾನಗಳಿವೆ. ಬನ್ನಿ ನೋಡೋಣ ದೇವಸ್ಥಾನಗಳು ಯಾವ ಥರ ಇವೆ ಅಂತ. ಇಲ್ಲಿ 2 ದೇವಸ್ಥಾನಗಳಿವೆ. ಒಂದು ಬರ್ಮಲಿಂಗೇಶ್ವರ ದೇವಸ್ಥಾನ, ಇನ್ನೊಂದು ಶ್ರೀ ಸಿದ್ಧಾರೂಢ ಮಠ ಅಂತ ಇದೆ. ಇದೇ ನೋಡಿ ಸಿದ್ಧಾರೂಢ ಮಠ. ಈ ಥರ ಸುಸ್ತಾಗಿ ಭಕ್ತಾದಿಗಳು ಈ ಥರ ರೆಸ್ಟ್ ಮಾಡಿ ಹೋಗ್ತಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಎಳ್ನೀರು ಸಹ ಕೊಡ್ತಾಯಿದ್ರು. ನಾವು ಒಂದೊಂದು ಎಳ್ನೀರು ತೆಂಗಿನಕಾಯಿನ ಕುಡಿದ್ವಿ. ಹಾಗೆ ಈಗ ಒಂದು ಆಲ್ಮೋಸ್ಟ್ ಒಂದು 25 ಕಿಲೋಮೀಟ್ರ್ ಬಂದ್ವಿ. ಈಗ ಸ್ವಲ್ಪ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಮತ್ತೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ನಡೀತಾ ಇದ್ದೀವಿ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಬಜ್ಜೆ ಕೊಡ್ತಾಯಿದ್ರು. ಬಜ್ಜೆ ಕೂಡ ಸ್ವಲ್ಪ ತಿಂದ್ವಿ. ಹಾಗೆ ಇಲ್ಲಿ ಸ್ವಲ್ಪ ದೂರ ಬಂದರೆ ಮತ್ತೊಂದು ಇಲ್ಲಿ ಅನ್ನದಾಸ ಇತ್ತು. ಈ ಥರ ಪಾಲ್ಕಿಗೆ ಹೋಗಬೇಕಾದ್ರೆ ಈ ಥರ ಪೂಜೆನ ಮಾಡ್ತಾರೆ. ಈಗ ಮಹಾಲಿಂಗಪುರಕ್ಕೆ ಬಂದ್ವಿ. ಮಹಾಲಿಂಗಪುರದಲ್ಲಿ ಇಲ್ಲಿ ನೋಡ್ಬೋದು ಎತ್ತುಗಳ ಸ್ಟ್ಯಾಚುನ ಯಾವ ಥರ ಮಾಡಿದ್ದಾರೆ ಅಂತ. ಮಹಾಲಿಂಗಪುರದಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ, ಶ್ರೀ ಬನಶಂಕರಿ ದೇವಸ್ಥಾನ. ನನ್ನ ಜೊತೆ ಇದ್ದವರೆಲ್ಲ ಮುಂದೆ ಹೋಗಿದ್ದಾರೆ, ಅದಕ್ಕೋಸ್ಕರ ಈ ದೇವಸ್ಥಾನನ ಒಳಗಡೆ ಹೋಗಿ ತೋರ್ಸೋಕ್ಕಾಗಲಿಲ್ಲ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಇನ್ನೊಂದು ದೇವಸ್ಥಾನವಿದೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಹಾಗೆ ಇಲ್ಲಿ ಮುಂದೆ ಬಂದರೆ ಒಂದು ಹಳೆಯ ಬಿಲ್ಡಿಂಗ್ಗಳನ್ನ ನೋಡ್ಬೋದು. ಇಲ್ಲಿಯೂ ಸಹ ಮಾತ್ರೆಗಳನ್ನ ಕೊಡ್ತಾಯಿದ್ರು. ಈಗ ಟೈಮ್ 7 ಗಂಟೆ ಆಗಿದೆ. ಗಾಯ್ಸ್ ಈಗ ನಡೀತಾ ರನ್ ಬೆಳಗಲಿಗೆ ಬಂದ್ವಿ. ಇಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಮುಂಜಾನೆಯಿಂದ ಏನೂ ತಿಂದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಊಟ ಮಾಡಿ ಇಲ್ಲೇ ರೆಸ್ಟ್ ಮಾಡ್ತೇವೆ. ಬನ್ನಿ ಈಗ ಊಟ ಮಾಡೋಣ. ಇಲ್ಲಿ ಬೇರೆ ಬೇರೆ ಥರದ ಅಡುಗೆನ ನೀವು ಇಲ್ಲಿ ಮಾಡಿರ್ತಾರೆ. ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.